ಹಲೋ, ಹಲೋ, ಹೇಳಿ ಮೇಡಮ್. ಅಮ್ಜದ್ ಖಾನ್ ಅವರೇ, ನಾವು ಸಂಪರ್ಕ ಟಿವಿಯಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಮೇಡಮ್. ಸರ್, ಇವತ್ತು ಏನು ನೀವು ಪಾದಯಾತ್ರೆ ಹೋರಾಟ ಮಾಡ್ಕೊಂಡ್ ಬಂದ್ರಿ, ಇವತ್ತು ನಿಮ್ಗೆ ಒಂದು ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಿಮ್ಗೆ ಘೋಷಣೆ ಮಾಡಿದೆ, ಅಮೌಂಟ್ ನ ಘೋಷಣೆ ಮಾಡಿದೆ. ನೀವ್ ಏನ್ ಅನ್ಕೊಂಡಿದ್ರಿ ಅದನ್ನ ಈಡೇರಿಸಿದೆ ಸರ್ಕಾರ ಅನ್ಸುತ್ತೆ. ನೀವ್ ಇದನ್ನ ಹೇಗೆ ಸಂಭ್ರಮ ಮಾಡ್ತಿದೀರಿ ಅಂತ? ಮೇಡಮ್, ಇದು ನಮ್ಗೆ ಇದು ನಾವು ಹೇಳ್ಕೊಳ್ಳೋದಷ್ಟು ಖುಷಿಯಾಗಿದೆ ನಮ್ಗೆ. ಇವತ್ತು ಏನು 490 ಕೋಟಿ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನ್ ನಮ್ಮ ಪಾದಯಾತ್ರೆ ಬಂದು ಒಂದು ಕ್ಷಣದಲ್ಲಿ ಹೇಳಿದ್ರು, ಮಾತಿನ ತಕ್ಕನಾಗೆ ನಮ್ಗೆ ಹೇಳಿದ್ದಾರೆ. ಇವತ್ತು ಸಂಪುಟ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಾವೆಲ್ಲ ಇವತ್ತು ಹನೂರು ತಾಲೂಕು ಕೇಂದ್ರದಲ್ಲಿ ಪಟಾಕಿ ಹೊಡೆದು ಒಂಥರ ಹಬ್ಬದ ರೀತಿ ಆಚರಣೆಯನ್ನ ಮಾಡ್ತಾ ಇದೀವಿ ಮೇಡಮ್. ನಿಮ್ಮ ರೈತ ಮುಖಂಡರಾಗಿರ್ಬೋದು, ನಿಮ್ಮ ರೈತರಾಗಿರ್ಬೋದು, ಏನ್ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಅಂತ? ಇದ್ರ ಬಗ್ಗೆ ಎಲ್ಲ ನಮ್ಗೆ ಒಳ್ಳೆ ಕೆಲಸ ಆಗಿದೆ. ನಮ್ಗೆ ಒಳ್ಳೆ ಸಂತೋಷ ಆಗಿದೆ. ಪ್ರತಿಯೊಬ್ರು ಸೇರ್ಕೊಂಡ್ರು. ಬರೀ 10 ನಿಮಿಷದಲ್ಲಿ ಎಲ್ಲಾ ರೈತ ಬಾಂಧವರು ಎಲ್ಲ ಸೇರಿ ಎಲ್ಲ ಪಟಾಕಿ ಹೊಡೆದು ಒಳ್ಳೆ ಸಂಭ್ರಮದಲ್ಲಿ ಒಳ್ಳೆ ಆಚರಣೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ಒಳ್ಳೆ ಹಬ್ಬದ ವಾತಾವರಣ ಹನೂರು ತಾಲೂಕಲ್ಲಿ ಸೃಷ್ಟಿಯಾಗಿದೆ ಮೇಡಮ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವೇನಾದ್ರು ಹೇಳ್ಬೋದಾ ಅಂತ? ಅಭಿನಂದನೆ ಸಲ್ಲಿಸ್ತಾ ಇದೀವಿ ಮೇಡಮ್ ಸರ್ಕಾರಕ್ಕೆ. ಯಾಕಂದ್ರೆ ರೈತರ ಕಷ್ಟ ಒಂದು ರಾಜಕೀಯ ಒಂದ್ ಕಡೆ ಬಿಟ್ಟು ರೈತರ ಒಂದು ಕಷ್ಟನ ಆಲಿಸಿದ್ದಾರೆ. ಅದಕ್ಕೆ ನಾವು ಆ ಸರ್ಕಾರಕ್ಕೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ, ನಾವು ಸಂಪರ್ಕ ಟಿವಿ ಅವ್ರು ಮಾತಾಡೋದು. ಸರಿ ಮೇಡಮ್. ಇವತ್ತು ನೀವೇನು ಹನೂರು ತಾಲೂಕಿನಿಂದ ಪಾದಯಾತ್ರೆ ಬಂದಿದ್ದೀರಿ, ಆ ಪಾದಯಾತ್ರೆಗೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಇವತ್ತು ಅನುದಾನ ಘೋಷಣೆ ಮಾಡಿದೆ ನೀರಾವರಿ ಯೋಜನೆಗೆ. ಹೇಗೆ ಅನಿಸ್ತಾ ಇದೆ? ನಿಮ್ಮ ಹನೂರಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ ಅಂತ? ಮೇಡಮ್ ನಮಸ್ತೆ. ನಾವು ಹನೂರು ತಾಲೂಕಿನಿಂದ ರೈತ ಮುಖಂಡರಾದ ಎಸ್ ವೆಂಕಟಾಚಲ ಮಾತಾಡ್ತಿರೋದು. ನಮ್ಮ ಇದುವರೆಗೂ ನಾವು ಹೋರಾಟವನ್ನ ಮಾಡಿದೀವಿ. ಈ ಹೋರಾಟದಲ್ಲಿ ಈ ನಮ್ಮ ಬಜೆಟ್ ನಲ್ಲಿ ಇವಾಗ ನಮಗೆ ಪ್ರತಿಫಲ ಸಿಕ್ಕಿದೆ. ಸಿದ್ದರಾಮಯ್ಯ ಸರ್ ಅವರು ನಮಗೆ ನಮ್ಮ ಕ್ಷೇತ್ರದ ಎಲ್ಲಾ ಬಗ್ಗೆಯೂ ಅವರಿಗೆ ವಿವರ ಗೊತ್ತು. ಮತ್ತೆ ನಮ್ಮ ಕ್ಷೇತ್ರವನ್ನ ಆಲ್ರೆಡಿ ತುಂಬಾ ದಿವಸದಿಂದ ಅವರು ಉಪಮುಖ್ಯಮಂತ್ರಿ ಇದ್ದಾಗ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮತ್ತು ಮಂತ್ರಿ ಆದರೂ ಕೂಡ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದಿದ್ದಾರೆ. ನಮ್ಮ ಹನೂರು ಕ್ಷೇತ್ರ ಬಾರಿ ಬರಪೀಡಿತವಾದ ಹನೂರು ಕ್ಷೇತ್ರವಾಗಿದ್ದು ಅದರಲ್ಲಿ ಬಹಳ ಏತ ನೀರಾವರಿ ಸಮಸ್ಯೆ ಇರೋದ್ರಿಂದ ಅವರಿಗೆ ನಾವು ಮೊದಲಿಂದ ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ. ಬೈಕ್ ರ್ಯಾಲಿ ಮಾಡ್ಕೊಂಡಿದ್ದೀವಿ. ಎಲ್ಲಾ ಕೂಡ ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ. ಅವರು ನಮ್ಮ ಕಷ್ಟ ದುಃಖಗಳನ್ನ ಅರಿತು ಹನೂರು ಭಾಗಕ್ಕೆ ನಾವು 490 ಕೋಟಿ ಹಣವನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಅವರು ಬಹಳ ಇದರಿಂದ ಪ್ರಾಮಾಣಿಕತೆಯಿಂದ ನಮಗೆ ಹನೂರು ಭಾಗಕ್ಕೆ 490 ಕೋಟಿ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಇಲ್ಲಿನ ಭಾಗದ ರೈತರು ಬಹಳ ಸಂತೋಷದಿಂದ ಬಹಳ ವಿಜೃಂಭಣೆಯಿಂದ ನಾವು ಈ ದಿವಸವನ್ನ ಒಂದು ಶುಭ ದಿನ ಅಂತ ಹೇಳಿ ಈ ಒಂದು ಹಣ ಬಿಡುಗಡೆ ಮಾಡಿದಂತ ಬಹಳ ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಈ ಒಂದು ಅನುದಾನ ಬಂದಕ್ಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ವಿಜೃಂಭಣೆ ನಾವು ಆಚರಿಸ್ತಿದ್ದೀವಿ. ಇದೇ ರೀತಿ ನಮಗೆ ಹಣ ಕೂಡ ಸಹ ಬಿಡುಗಡೆ ಮಾಡಿಬಿಟ್ರೆ ಇನ್ನೂ ಕೂಡ ನಮಗೆ ಬಹಳ ಒಳ್ಳೇದು ಅನಿಸುತ್ತೆ ಮೇಡಮ್. ನಿಮ್ ರೈತರೆಲ್ಲ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾ ನಮ್ಮ ಚಾನೆಲ್ಗೆ? ನಮ್ಮ ರೈತರು ಬಹಳ ಖುಷಿಯಿಂದ ಬಹಳ ಸಂತೋಷದಿಂದ ನಾವು ನಡ್ಕೊಂಡ್ ಬಂದಕ್ಕೆ ನಾವಿಲ್ಲಿಂದ ಪಾದಯಾತ್ರೆ ಅಜ್ಜಿಪುರದಿಂದ ಮಲೆ ಅಜ್ಜಿಪುರದಿಂದ ಬೆಂಗಳೂರು ವಿಧಾನಸೌಧವರೆಗೆ ನಾವು ಪಾದಯಾತ್ರೆ ಮಾಡೋದಕ್ಕೆ ನಮಗೆ ಸಾರ್ಥಕ ಆಯಿತು. ಸಿದ್ದರಾಮಯ್ಯ ಅವರಿಗೆ ಬಹಳ ಧನ್ಯವಾದಗಳು. ನಮಗೆ ಈಗ ಅವರು ಏತ ನೀರಾವರಿ ಮತ್ತು ಕುಡಿಯ ನೀರನ್ನು ಬಿಟ್ರೆ ನಮ್ಮ ಈ ಭಾಗದ ಜನರು 12,000 ಎಕರೆ ಜನರು ನಾವು ಸಂತೋಷವಾಗಿರಬಹುದು. ಮತ್ತೆ ನಾವು ಎಲ್ಲರಿಗೂ ಕೂಡ ಅನ್ನದಾನವನ್ನು ಕೊಡತಕ್ಕಂತ ಎಲ್ಲರೂ ರೈತರಿಗೆ ಬೆಳೆದು ನಾವು ಕೊಡಬೇಕಂತ ಮಾರ್ಗದಲ್ಲಿ ಇದ್ದೇವೆ. ಆದ್ರಿಂದ ಸಿದ್ದರಾಮಯ್ಯ ಅವರು ನಮಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ಸುಮಾರು ವರ್ಷದ ಕನಸು ಈ ವರ್ಷ ನೆನಸಾಗಿದೆ. ಆದ್ರಿಂದ ಬಹಳ ನಮಗೆ ಒಳ್ಳೆಯದಾಗಿದೆ. ಒಳ್ಳೆ ಸುದ್ದಿ ಸಂದೇಶ ಬಂದಿದೆ ಅಂತ ಹೇಳಿ ರೈತರು ಬಹಳ ಖುಷಿಯಿಂದ ಬಹಳ ವಿಜೃಂಭಣೆಯಿಂದ ಕುಣಿತಗಳಿಂದ ಮತ್ತು ತಮಟೆಯ ತಾಳ ಮೇಳಗಳಿಂದ ಸಂಭ್ರಮವನ್ನು ಆಚರಿಸಿದ್ದಾರೆ ಮೇಡಮ್. ಸರ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ ಜೊತೆಗೆ ಮಾತಾಡೋದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ ನಮಸ್ತೆ, ಮಹೇಶ್ ಸರ್, ನಾವು ಸಂಪರ್ಕ ಚಾನಲ್ ಅವ್ರು ಮಾತಾಡ್ತಾ ಇರೋದು. ಸರ್ ಇವತ್ತೇನು ನಿಮ್ಮ ಹನೂರು ಭಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುದಾನ ಘೋಷಣೆ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ನೀವು ನಡೆದು ಬಂದಿದ್ದಕ್ಕೆ ಒಂದು ಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದಾ ನಿಮ್ಮ ಹೋರಾಟಕ್ಕೆ? ಖಂಡಿತ ಮೇಡಮ್, ನಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದೆ. ಅವರು ರೈತ ಹೋರಾಟದಿಂದ ಬಂದಿದಂತ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಕರ್ನಾಟಕ ರೈತ ಸಂಘದಿಂದ ಅವರು
ಬಂದಿರೋದು. ಓಕೆ ಆದ್ರಿಂದ ಜನರ ಕಷ್ಟ ಅರ್ಥವಾಯ್ತು ಅವ್ರಿಗೆ. ಓಕೆ ಏನು ಪಾದಯಾತ್ರೆ ಉರುಳು ಸೇವೆ ಇದೆಲ್ಲ ಅರ್ಥವಾಗಿ ಓಕೆ ಈಗ ಆಮೇಲೆ 79 ವರ್ಷವಾದ್ರೂ ಕೂಡ ಅದು ಆಗದಿರೋದು ಅವ್ರ ಗಮನಕ್ಕೆ ಹೋಗಿ ಬಂದಾಗ ಓಕೆ ಕೂಡಲೇ ಅದನ್ನ ಮಾಡಿರೋದು ಓಕೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ. ಓಕೆ ಅದಲ್ಲದೆ ಒಂದು ಒಳ್ಳೆ ಚಿಂತನೆ ಇಟ್ಟು ಬಜೆಟ್ 17ನೇ ಬಜೆಟ್ ಮಂಡಿಸ್ತಾರೆ. ಹ್ಮ್ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಓಕೆ ಸ್ವಲ್ಪ ಕಬಿನಿ 2ನೇ ಹಂತ ಮತ್ತು ವೈಜ್ಞಾನಿಕ ಬೆಲೆಗೆ ಮಾಡ್ತಾ ಇಲ್ಲ, ಅದನ್ನ ಖಂಡನೆ ಮಾಡ್ತೀವಿ. ಓಕೆ ಇದಕ್ ಮಾತ್ರ ತುಂಬುವುದರಿಂದ ಸ್ವಾಗತ ಮಾಡ್ತೀವಿ ನಾವು. ಈಗ ಇವತ್ತೇನು ಹನ್ನೂರು ಭಾಗದಲ್ಲಿ ಹಬ್ಬದ ವಾತಾವರಣನೇ ಮೂಡಿದ್ಯಾ ಅಂತ? ನಾವು ಕಂತ ಅಲ್ಲೇ ಇದೀವಿ. ನಾವು ಕೂಡ ಹಬ್ಬದ ವಾತಾವರಣ ಅಂದ್ರೇನು ಎಲ್ಲ ಈಗಲೇ ಅವ್ರಿಗೆ ನೀರು ಮತ್ತು ಬೆಳಕು ಎಲ್ಲ ಸಿಕ್ಕದಂಗೆ, ಗದ್ದೆ ನೀರ್ ಸಿಕ್ಕದಂಗೆ ಎಲ್ಲ ಅಷ್ಟು ಸಂತೋಷ ಅನುಭವಿಸ್ತಾವ್ರೆ ಎಲ್ಲರೂ. ಓಕೆ ಎಲ್ಲ ಖುಷಿ ಆಗದೆ. ಇದು ಆಗ್ತಿದ್ರು ಇನ್ನೂ ಒಂದ್ ಸ್ವಲ್ಪ ದಿನ ಹಿಡಿದ್ರು ಕೂಡ ಇದು ಖುಷಿ ತಂದದೆ. ಆಮೇಲೆ ಅವ್ರ ಬಜೆಟ್ ಅನೌನ್ಸ್ ಮಾಡಿದ್ದು ಇಲ್ಲಿನ ಮಹಿಳೆಯರು ಎಲ್ಲರೂ ಬಹಳ ಸಂಭ್ರಮ ಪಡ್ತಾವ್ರೆ. ಓಕೆ ಇದು ಒಂದು ಸ್ವಾತಂತ್ರ್ಯ ಬಂದಾಗಕ್ಕಿಂತ ಹೆಚ್ಚು ನಮ್ಗೆ ಸಂತೋಷ ಆಯ್ತಾವ್ರೆ. ಓಕೆ ಬೇಕಾದಷ್ಟು ಕಿಲೋಮೀಟರ್ ಹೋಗ್ತಿದ್ದು ಅಂತಿದ್ರು ಎಲ್ಲ ಆಯ್ತು. ಇದರಿಂದ ನಾವು ಆಮೇಲೆ ನಿಮ್ಮ ಇದ್ರ ಮುಖಾಂತರ ಎಲ್ಲ ಮಾಧ್ಯಮದವ್ರಿಗೆ, ಟಿವಿ ಮಾಧ್ಯಮದವ್ರಿಗೆ, ಯೂಟ್ಯೂಬ್ ಎಲ್ಲರಿಗೂ ಕೂಡ ನಾವು ತುಂಬುವುದರಿಂದ ಸ್ವಾಗತ ಮಾಡ್ತೀವಿ. ಎಲ್ಲ ನೀವು ನಮ್ಗೆ ಬಹಳ ಬೆಂಬಲ ಕೊಟ್ಟಿದ್ರಲ್ಲ, ಅಲ್ಲಿ ಸಂಪರ್ಕ ಟಿವಿ ಅವರು ಕೂಡ ದಿನಗಟ್ಲೆ ವೇಸ್ಟ್ ಮಾಡಿ ನಮ್ ಜೊತೆಗೆ ಇದ್ರಿ. ನೀವು ಅರೆಸ್ಟ್ ಆದಂತ ಇದ್ರಲ್ಲೂ ಕೂಡ ಬಂದು ಅಲ್ಲಿ ದಿನಗಟ್ಲೆ ಇದ್ದು ಒಂದು ಒಳ್ಳೆ ಕೆಲಸ ಮಾಡಿದಿರಿ. ಮತ್ತು ರಾಜ್ಯ ಏನು ಶಿವಾನಂದ ಪಾಟೀಲ್ ಅವ್ರಿಗೂ ನಾವು ನನ್ನ ಧನ್ಯವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀರಿ ಅಂತ? ತುಂಬೂರದ ಸ್ವಾಗತ ಹೇಳಿದ್ರೆ ಅವ್ರಿಗೆ ಅಭಿನಂದನೆ. ಅವ್ರು ನಿರಂತರವಾಗಿ ಇಂಥವು ಇದಕ್ಕೆ ಬೆಂಬಲ ಕೊಡ್ಲಿ, ಅವ್ರಿಗೆ ಶಕ್ತಿ ಕೊಡ್ಲಿ, ಅವ್ರಿಗೆಲ್ಲಕ್ಕೂ ಹಣ ಇದಾಗಂತ ವ್ಯವಸ್ಥೆ ಕಲ್ಪಿಸ್ಲಿ ಅಂತ ಹಾರೈಸ್ತೀನಿ. ಅವರು ಉನ್ನತ ಒಳ್ಳೆ ಪದವಿಗೆ ಹೋಗಲಿ ಇನ್ನೂ ಕೂಡ ರಾಜಕೀಯದಲ್ಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ಇನ್ನೊಂದು ಸಿದ್ದರಾಮಯ್ಯನಿಗೆ ಇನ್ನೊಂದು ಹೇಳ್ಬೇಕಾದ್ದೇನು ಅಂದ್ರೆ, ಹೇಳಿ, ಅವರು ಜನಪರ ನೀತಿನ ಅಳವಡಿಸ್ಕೊಂಡ್ ಬಂದಿರೋರು. ಈಗ ಜನಾದೇಶ ಏನೋ ಮುಖ್ಯಮಂತ್ರಿ ಆಗ್ಬೇಕು ಅಂತ ಜನಾದೇಶ ಕೊಟ್ಟಿದ್ರು. ಈಗ ಜನಾದೇಶದಂತೆ ನಡ್ಕಬೇಕು. ಇಲ್ದೇ ಅವ್ರ ಮೇಲೆ FIR ದಾಖಲು ಮಾಡ್ತೀನಿ ಅಗವಾಡಿಪುರ ಮಹೇಶ್ ಕುಮಾರ್. ಯಾಕಂತಂದ್ರೆ ಅದು ಇದು ಹೇಳ್ಕೊಂಡು ಬೇರೆಯವ್ರಿಗೆ ಅದು ಇದು ಚೇಂಜ್ ಮಾಡಿದ್ರೆ ಏನು ಮುಖ್ಯಮಂತ್ರಿ ಆಗಿ ಅಂತ ಜನಾದೇಶ ಕೊಟ್ಟಿದೆ ಅದರಂತೆ ನಡ್ಕೊಂಡು ಹೋಗ್ಬೇಕು ಸಿದ್ದರಾಮಯ್ಯ. ಇಲ್ಲ ಅಂತಂದ್ರೆ FIR ದಾಖಲು ಮಾಡ್ತೀನಿ, ಜನಾದೇಶನ ಉಲ್ಲಂಘನೆ ಮಾಡ್ಯಾರ ಅಂತ ಇವರು ಮುಂದುವರಿಬೇಕು. ಇದನ್ನೇ ಮುಂದುವರಿಕೊಂಡು ಇನ್ನೂ ಜನಪರ ಕೆಲಸಗಳು ಬೇಕಾದಷ್ಟು ಕಬಿನಿ 2ನೇ ಅಂತ ಇರಬಹುದು ಮತ್ತು ವೈಜ್ಞಾನಿಕ ಬೆಲೆ ಇದನ್ನೆಲ್ಲ ಮಾಡಬೇಕು ಮುಂದಿನ ದಿನದಲ್ಲಿ ಅಂತ, ಇನ್ನೂ ಮುಖ್ಯಮಂತ್ರಿ ಆಗಿ ಮುಂದುವರಿಲಿ ಅಂತ ಮಹೇಶ್ ಕುಮಾರ್ ಒತ್ತಾಯ ಮತ್ತು ಮನವಿ ಆಗ್ರಹ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸರಿ ಮೇಡಮ್, ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದಗಳು. ಆಮೇಲೆ ಅವ್ರಿಗೆ ಬಿರುದು ಮೇಡಮ್, ಅವ್ರಿಗೆ ಅವ್ರಿಗೆ ಹಂಸಪಕ್ಷಿ ಬಿರುದು ಕೊಟ್ಟಿದೀವಿ. ಯಾಕಂದ್ರೆ ಎಂತ ತೊಂದ್ರೆ ಏನೇ ಗೋಜಲುಗಳು ಈಗ ಹಂಸಪಕ್ಷಿ ಹೆಸರಲ್ಲಿದ್ರು ಕೂಡ ಅದು ತನ್ನ ಶುದ್ಧವಾದ ನೀರನ್ನ ತಕತ್ತೆ. ಹಾಲು ನೀರನ್ನ ಬೆರೆಸ್ಕೊಟ್ರು ಕೂಡ ಬರೀ ಹಾಲು ಕುಡಿಯುತ್ತೆ ಹೊರತು ನೀರ್ ಕುಡಿಯಲ್ಲ. ಆ ಶಕ್ತಿ ಇರೋದು ಹಂಸಪಕ್ಷಿಗೆ. ಇವ್ರಿಗೆ ಶಕ್ತಿ ಬಂದಿರೋದು ನಮ್ಮ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಒಂದು ಇವ್ರು ಕೆಲಸ ಮಾಡದೆ ಮತ್ತು ಇವರು ಅವರ ಶಿಷ್ಯರಾದ್ರಿಂದ ಪ್ರಗತಿಪರ ಕೆಲಸಗಳು ಪಂಚಭಾಗ್ಯ ಯೋಜನೆಗಳನ್ನೆಲ್ಲ ಮಾಡಿರೋದು ಅವರ ಒಂದು ಶಕ್ತಿಯಿಂದ, ಅವರ ಆಶೀರ್ವಾದದಿಂದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಹೀಗೆ ಇದು ಮುಂದುವರಿಲಿ, ಅವರು ಕೂಡ ಮುಂದುವರಿಲಿ ಮುಖ್ಯಮಂತ್ರಿ ಪದವಿಲಿ ಅಂತ ಹೇಳ್ತಾ ನಾನು ಇದು ಮಾಡಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರಿ ಮೇಡಮ್.